ತಪ್ಪಿಲ್ಲದಿದ್ದರೂ ಕ್ಷಮೆ ಬೇಕೇ, ಕ್ಷಮೆ ಕೇಳಿದರೂ ಶಿಕ್ಷೆಯೇಕೆ, ಸುಳ್ಳು ಹೇಳಿಕೆಯು ಗೊತ್ತಿಹುದು ಮನಕ್ಕೆ, ಗೊಂದಲ ಸೃಷ್ಟಿ ಮಾಡುವುದೇಕೆ, ಪ್ರಾಮಾಣಿಕರಿಗೆ ನೋವುಂಟು ಮಾಡಲೇಕೆ, ಪ್ರಾಮಾಣಿಕರಿಗೆ ನೋವುಂಟು ಮಾಡಲೇಕೆ, ಮಾನಾಪಮಾನಗಳನ್ನೆಲ್ಲ ಮರೆತು ನಿಜಾತ್ಮ ಶಿವನಿಗೆ ಬೇಕಾಗಿ ಸಾರ್ಥಕ ಬಾಳು ಬಾಳಿದರೆ ಸಾಕು, ಉಳಿದದ್ದೆಲ್ಲ ಇನ್ನೇತಕ್ಕೆ 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 ಇನ್ನೇತಕ್ಕೆ. ಅನೇಕ ಸಲ ನಮ್ಮ ತಪ್ಪು ಇಲ್ಲದಿದ್ದರೂ ಕೂಡ ಕ್ಷಮೆ ಕೇಳುವಂಥ ಪ್ರಸಂಗ ಬರ್ತದೆ. ಹಾಗೆ ಕ್ಷಮೆ ಕೇಳಿದಾಗ ಕೂಡ ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ. ಇದೆಲ್ಲ ಕೆಲವೊಂದು ಸುಳ್ಳು ಹೇಳಿಕೆಯಿಂದ ಆಗ್ತಾ ಇದ್ದರೂ ಕೂಡ ಅದು ನಮ್ಮ ಮನಸ್ಸಿಗೆ ಸುಳ್ಳು ಹೇಳಿದ್ದು ಗೊತ್ತಿರ್ತದೆ, ಆದರೆ ಹೊರಗೆ ಗೊಂದಲ ಸೃಷ್ಟಿ ಆಗ್ತಾ ಇರ್ತದೆ. ಇದು ಪ್ರಾಮಾಣಿಕರಾದವರಿಗೆ ನೋವುಂಟು ಮಾಡ್ತದೆ ಅನ್ನೋದು ಗೊತ್ತಾಗಬೇಕು. ಯಾವಾಗಲೂ ಮಾನಾಪಮಾನಗಳು ಜೀವನದಲ್ಲಿ ಅನೇಕ ಸಲ ಹೋಗ್ತಿರ್ತವೆ. ಅವನ್ನೆಲ್ಲ ಮರೆತು ನಿಜಾತ್ಮ ಶಿವನಿಗಾಗಿ ನಾವು ಅವನಿಗೆ ಬೇಕಾಗಿ ಬಾಳಬೇಕು. ಅದು ಸಾರ್ಥಕ ಬಾಳು. ಅಂಥ ಬಾಳನ್ನು ಬಾಳಿದರೆ ಸಾಕು, ಉಳಿದದ್ದೆಲ್ಲ ನಮಗೆ ಇನ್ನೇತಕ್ಕೆ ಅಂಥೇಳಿ ಅಲ್ಲೇ ಮರೆತು ತೃಪ್ತಿಯನ್ನು ಪಡೆದು ಜೀವನ ಸಾಗಿಸಬೇಕು ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರೋಚಿತ ವಚನ. ಹಾಡಿದವರು ರವೀಂದ್ರ ಜಕಾತ್.